ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 12/3/2025 ಬುಧವಾರ ಶಿವಮೊಗ್ಗ ನಗರದಲ್ಲಿ ಲವ್ ಜಿಹಾದ್ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ಲವ್ ಜಿಹಾದ್ ಪುಸ್ತಕ ಬಿಡುಗಡೆಗೆ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಆದರೆ ಶಿವಮೊಗ್ಗ ಜಿಲ್ಲಾ ಪೊಲೀಸರು ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಜೀರವರನ್ನ ಶಿವಮೊಗ್ಗ ಜಿಲ್ಲಾ ಪ್ರವೇಶ ನಿರ್ಬಂಧ ಹೇರಿದ್ರು. ನಿರ್ಬಂಧವನ್ನ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ನಿರ್ಬಂಧವನ್ನ ಪ್ರಶ್ನಿಸಲಾಗಿತ್ತು. ಇದೀಗ ಉಚ್ಚ ನ್ಯಾಯಾಲಯ ಪ್ರಮೋದ್ ಜಿ ಮುತಾಲಿಕ್ ಅವರ ನಿರ್ಬಂಧವನ್ನ ತೆರವುಗೊಳಿಸಲಾಗಿದೆ. ಹೀಗಾಗಿ ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ನಾಳೆ ಅಂದ್ರೆ ದಿನಾಂಕ 12/3/2025 ಬುಧವಾರ ಹಮ್ಮಿಕೊಳ್ಳಲಾಗಿದೆ. ನಮಸ್ಕಾರ. ಇತ್ತೀಚೆಗೆ ಲವ್ ಜಿಹಾದ್ ಪುಸ್ತಕವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬಿಡುಗಡೆ ಮಾಡುವಂಥ ನಿರ್ಧಾರವನ್ನು ತಗೊಂಡು ಶಿವಮೊಗ್ಗ ಹೋಗಬೇಕಾದ್ರೆ DC ಅವರ ಆರ್ಡರ್ ಪ್ರಕಾರ ನನ್ನನ್ನು ತಡಿಲಾಯಿತು. ನಿರ್ಬಂಧನೆ 1 ವಾರದವರೆಗೆ ಅದನ್ನು ನಿರ್ಬಂಧನೆ ಮಾಡಿದರು. ಸೊ ಇದೊಂದು ಹಿಂದೂ ವಿರೋಧಿ ನೀತಿ, ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥದ್ದು ಪ್ರಕ್ರಿಯೆಯನ್ನು DC ಅವರು ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಖಂಡಿಸ್ತಾ ಇದ್ದೀನಿ. ಈಗ ಕೋರ್ಟ್ ಮೂಲಕ ನಾವು ಅದನ್ನು ನ್ಯಾಯವನ್ನು ನಾವು ಗಳಿಸಿದ್ದೀವಿ. ಅಂದರೆ ನಮಗೆ ಸ್ಟೇ ಸಿಕ್ಕಿದೆ ಮತ್ತು ಪುಸ್ತಕ ಬಿಡುಗಡೆಗೆ ನೀವು ಭಾಗವಹಿಸ್ಬೋದು, ಬಿಡುಗಡೆ ಮಾಡ್ಬೋದು ಅಂತನ್ನುವಂಥದ್ದು ನ್ಯಾಯಾಲಯ ಹೇಳಿದ್ದು ನಮಗೆ ಹರ್ಷದಾಯಕವಾದ. ಸೊ ಈ ಹಿನ್ನೆಲೆಯಲ್ಲಿ 12 ಬುಧವಾರ ಬೆಳಗ್ಗೆ 11:00 ಪತ್ರಿಕಾ ಭವನದಲ್ಲಿ ಈ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ಈ ಪುಸ್ತಕ ಬಿಡುಗಡೆಗೆ ಪ್ರತಿಷ್ಠಿತ ಅಡ್ವೊಕೇಟ್ಗಳು, ಮಹಿಳಾ ಅಡ್ವೊಕೇಟ್ಗಳು ಮತ್ತು ಮಹಿಳಾ ಇನ್ನಿತರೆ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ. ನಾನು ಇರ್ತೀನಿ. ನಮ್ಮ ರಾಜ್ಯದ ಶ್ರೀರಾಮ ಸೇನಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ್ ಕುಲಕರ್ಣಿಯವರು ಇರ್ತಾರೆ ಮತ್ತು ಲವ್ ಜಿಹಾದ್ ದಕ್ಷಿಣ ಕರ್ನಾಟಕದ ಪ್ರಮುಖರಾದಂಥ ಸುಂದರೇಶ್ ನರ್ಗಲ್ ಅವರು ಕೂಡ ಇರ್ತಾರೆ. ಸೊ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಗೋಸ್ಕರ ತಮ್ಮೆಲ್ಲರ ಸಹಕಾರ ಇರಲಿ. ಸೊ ಈ ಪುಸ್ತಕ ಬಿಡುಗಡೆಯ ಉದ್ದೇಶ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.